ಹೆಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ನಲ್ಲಿ ಡೆಫಿನೆಟ್ ಕ್ವಶನ್ಗಳು ಯಾವ್ಯಾವ ಬರ್ತಾವ, ತಾವು ಅದೆಷ್ಟು ಓದಿದ್ರೆ ಹೆಂಗೆ ಪಾಸ್ ಐತ್ರಿ ಅಂತ ಹೇಳೋರಿದ್ದೆವು. ಅದಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದರೆ ಎಲ್ಲ ಗೊತ್ತಾಯ್ತದೆ. ನೀವು ಅರ್ಧ ವಿಡಿಯೋ ನೋಡಿದರೆ ಏನು ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಕೊನೆವರೆಗೂ ಈ ವಿಡಿಯೋ ನೋಡಿ. ಒಂದೇದು ಇಂಗ್ಲೀಷ್ ವಿಷಯದ ಡೆಫಿನೆಟ್ ಕ್ವಶನ್ಗಳು ನೋಡೋಣ. ಒಂದೇದು ಗ್ರ್ಯಾಂಡ್ ಮಾರ್ಕ್ ಲೈನ್ಸ್. ಪದ್ಯದ ಸಮ್ಮರಿಯನ್ನು ಓದ್ಕೊಳ್ಳಿ, 4 ಮಾರ್ಕ್ಸಿಗೆ ಗ್ಯಾರಂಟಿ ಬರ್ತದೆ. ಜಾಸ್ ಪೋಯಮ್ 2 ಅದೊಂದು ಸಮ್ಮರಿ ಓದ್ರಿ, ಅದು 3 ಮಾರ್ಕ್ಸಿಗೆ 100% ಬರ್ತದೆ. ಪರ್ಸನಲ್ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಅದು 5 ಮಾರ್ಕ್ಸಿಗೆ ಬರ್ತದೆ. ಕ್ವಾಲಿಟಿ ಆಫ್ ಮರ್ಸಿ ಮೆಮೊರೇಷನ್ ಮಾಡಿರಿ, 4 ಮಾರ್ಕ್ಸಿಗೆ ಅದು ಡೆಫಿನೆಟ್ ಕ್ವಶನ್ ಅದ. ಅಸಲಕ್ಕೆ ಕ್ವಾಲಿಟಿ ಆಫ್ ಮರ್ಸಿ ಮೆಮೊರೈಸೇಷನ್ ನಿಮಗೂ ಬರಬೇಕು. ಇಸೆ ರೈಟಿಂಗ್ ಬರ್ಬೇಕು ನಿಮಗೂ 4 ಮಾರ್ಕ್ಸಿಗೆ ಬರ್ತದೆ. 2 ಇಂಪಾರ್ಟೆಂಟ್ ಆದ ಇಸೆಗಳು ಅವು ಯಾವ ಅಂದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಲಿಂಕ್ ಇರ್ತದೆ, ಅದರಲ್ಲಿ ಹೇಳಿದ್ದೇವೆ 2 ಯಾವ್ಯಾವ ಇಂಪಾರ್ಟೆಂಟ್ ಇಸೆ ಬರಬಹುದು ಮತ್ತು PDF ಕೂಡ ಕೊಟ್ಟಿದ್ದೇವೆ, ತಮಗೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. 6ನೇದು ಪ್ಯಾಸೇಜ್ ಅಂತ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ, ಅದು ಕೂಡ ಪ್ರಾಕ್ಟೀಸ್ ಮಾಡಿರಿ ನೀವು. ಇನ್ಫಿನಿಟಿವ್ 2 ವರ್ಸ್ 1 V1 1 ಮಾರ್ಕ್ಸಿಗೆ ಸಲ ಬರ್ತದೆ. ಇಫ್ ಕ್ಯಾಸ್ ವುಡ್ ಹ್ಯಾವ್ 1 ಮಾರ್ಕ್ಸಿನ ಸಲಕ್ಕೆ ಬರ್ತದೆ. ವುಡ್ ಹ್ಯಾವ್ ಇದ್ದಿಂದು 1 ಮಾರ್ಕ್ಸಿನ ಸಲಕ್ಕೆ ಈಗ ಮ್ಯಾಥ್ಸ್ ನೋಡೋಣ ಯಾವ ಅಂತ. ಪೆಲೆ ಪ್ರಮೇಯಗಳು 4 ಮತ್ತು 5 ಮಾರ್ಕ್ಸಿನ ಸಲಕ್ಕೆ ಬರ್ಬೋದು. ಒಂದನೇದು ಥೆಲ್ಸ್ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ ಬರ್ಬೋದು ಒಂದನೇದು. 2ನೇದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ, ಪೈಥಾಗೋರಸ್ ಪ್ರಮೇಯ ಬರ್ಬೋದು. 3 ಕೂಡ ಪ್ರಾಕ್ಟೀಸ್ ಮಾಡಿದ್ರೆ 3ರಲ್ಲಿ 1 ಇಲ್ದ 2 ನಿಮಗೆ ಡೆಫಿನೆಟ್ ಆಗಿ ಬರ್ತದೆ. ಮುಂದೆ ನೋಡೋದಾದರೆ ವರ್ತಗಳು 3 ಮಾರ್ಕ್ಸಿನ ಸಲಕ್ಕೆ ಬರ್ತದೆ. 1ನೇ ಕ್ವಶನ್, ವರ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವು ಇರುತ್ತದೆ ಎಂದು ಸಾಧಿಸಿ. 2ನೇದು ಬಾಹ್ಯ ಬಿಂದುವಿನಿಂದ ವರ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನವಾಗಿರುತ್ತದೆ ಎಂದು ಸಾಧಿಸಿ. 2ನೇ ಕ್ವಶನ್ ಆಗಿದೆ. ಇವೆರಡು ಕೂಡ ತಾವು ಪ್ರಾಕ್ಟೀಸ್ ಮಾಡಿ, 2ರಲ್ಲಿ 1 ಯಾವುದಾದ್ರೂ 3 ಮಾರ್ಕ್ಸಿಗೆ 100% ಬರ್ತದೆ. ವರ್ತಗಳದಲ್ಲಿ ನಕ್ಷೆಗಳು ಗ್ರಾಫ್ಸ್ದಾಗ 7 ಮಾರ್ಕ್ಸ್ ನಿಮಗೆ ಸಿಗ್ತಾವೆ, ಪ್ರಾಕ್ಟೀಸ್ ಚೆಂದಾಗಿ ಮಾಡಿದ್ದಾರೆ. 4 ಮಾರ್ಕ್ಸಿನ ನೋಡ್ರಿ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ 4 ಮಾರ್ಕ್ಸಿನ ಸಲಕ್ಕೆ ಬರ್ಬೋದು, ಅದಲ್ಲಕ್ಕೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. 2ನೇದು ಸಂಖ್ಯಾಶಾಸ್ತ್ರ 3 ಮಾರ್ಕ್ಸಿಗೆ ಬರ್ಬೋದು. ಕಡಿಮೆ ವಿಧಾನದ ಓಜಿಯೋ ನಕ್ಷೆ, ಅಧಿಕ ವಿಧಾನದ ಓಜಿಯೋ ನಕ್ಷೆ ಇಳಿಸಲು ತಮಗೆ ಬರಬೇಕು, ನಿಮಗೆ 7 ಮಾರ್ಕ್ಸಲ್ಲಿ ಡೆಫಿನೆಟ್ ಆಗಿ ಸಿಗುತ್ತವೆ. ಮುಂದೆ ನೋಡೋದಾದರೆ ರಚನೆಗಳಲ್ಲಿ ತಮಗೆ 8 ಮಾರ್ಕ್ಸ್ ಸಿಗ್ಬೋದು. ದತ್ತ ರೇಖಾಖಂಡವನ್ನು ವಿಭಾಗಿಸುವುದು ನಿಮಗೆ ಬರಬೇಕು, ಅದರಲ್ಲಿ ನಿಮಗೆ ಡೆಫಿನೆಟ್ ಆಗಿ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಸಮರೂಪ ತ್ರಿಭುಜಗಳ ರಚನೆ ಬರಬೇಕು, ಅದರಲ್ಲಿ ಡೆಫಿನೆಟ್ ಆಗಿ 3 ಮಾರ್ಕ್ಸ್ ಸಲಕ್ಕೆ 1 ಕ್ವಶನ್ ಕೇಳ್ತಾರೆ. ವರ್ತಕ್ಕೆ ಸ್ಪರ್ಶಕಗಳ ರಚನೆ ನಿಮಗೆ ಬರಬೇಕು, ಅದು ಕೂಡ 3 ಮಾರ್ಕ್ಸ್ ಸಲಕ್ಕೆ ನಿಮಗೆ ಡೆಫಿನೆಟ್ ಆಗಿ 1 ಕ್ವಶನ್ ಕೇಳ್ತಾರೆ. ಮುಂದೆ ಸಮಾಂತರ ಶ್ರೇಣಿಗಳು 9ರಿಂದ 10 ಮಾರ್ಕ್ಸಿನ ಸಲಕ್ಕೆ ಬರ್ಬೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಯಾವುದು, ಅದು ನಿಮಗೆ ಬರೆಯಲು ಬರಬೇಕು ಉತ್ತರ. ಸಮಾಂತರ ಶ್ರೇಣಿಯ ಎನ್ನೇ ಪದ 2 ಮಾರ್ಕ್ಸಿನ ಸಲಕ್ಕೆ ಬರ್ತದೆ, ಅದು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಮಾಂತರ ಶ್ರೇಣಿಯನ್ನ ಪದಗಳ ಮೊತ್ತ 2 ಮಾರ್ಕ್ಸಿನ ಸಲಕ್ಕೆ ಕೇಳ್ಬೋದು. ಸಮಾಂತರ ಶ್ರೇಣಿ ಮೇಲೆ ಹೇಳಿಕೆ ರೂಪದ ಪ್ರಶ್ನೆ ತಮಗೆ ಕೇಳ್ಬೋದು, ಸಲಕ್ಕೆ ಪ್ರಾಕ್ಟೀಸ್ ಮಾಡಿ. 4 ಮಾರ್ಕ್ಸಿನ ಸಲಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ. ಸಮಾಂತರ ಶ್ರೇಣಿ ಮೇಲೆ ಹೇಳಿಕೆ ರೂಪದ ಪ್ರಶ್ನೆ ಇಂಪಾರ್ಟೆಂಟ್ ಆದ ಕ್ವಶನ್ ಇದೆ. ಮುಂದೆ ನೋಡೋದಾದರೆ ವರ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 4 ಮಾರ್ಕ್ಸಿನ ಸಲಕ್ಕೆ ಡೆಫಿನೆಟ್ ಆದ ಕ್ವಶನ್ ಇದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರಬೇಕು, ಮತ್ತು 2ನೇದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎಷ್ಟು ಅಳೆಯಲು ತಮಗೆ ಬರಬೇಕು, ಡೆಫಿನೆಟ್ ಆಗಿ ತಮಗೆ 4 ಮಾರ್ಕ್ಸ್ ಸಿಗ್ತವೆ. 2ರಲ್ಲಿ 2 ಪ್ರಾಕ್ಟೀಸ್ ಮಾಡಿ, ಯಾವುದಾದ್ರೂ 1 ಬರ್ತದೆ ನೋಡ್ರಿ. ಮುಂದೆ ನೋಡೋದಾದರೆ ನಿರ್ದೇಶಾಂಕ ರೇಖಾಗಣಿತ, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 1 ಮಾರ್ಕ್ಸಿನ ಸಲಕ್ಕೆ ಬರ್ಬೋದು. ಭಾಗ ಪ್ರಮಾಣ ಸೂತ್ರ 2 ಮಾರ್ಕ್ಸಿನ ಸಲಕ್ಕೆ ಬರ್ಬೋದು. ತ್ರಿಭುಜದ ವಿಸ್ತೀರ್ಣ 1 ಮಾರ್ಕ್ಸಿನ ಸಲಕ್ಕೆ ಕೇಳ್ತಾರೆ, 1 ಮಾರ್ಕ್ಸಿನ ಸಲಕ್ಕೆ. ಮುಂದೆ ನೋಡೋದಾದರೆ ವರ್ಗ ಸಮೀಕರಣಗಳು 8 ಮಾರ್ಕ್ಸ್ ತಮಗೆ ಸಿಗ್ಬೋದು. ಸಮೀಕರಣದ ಆದರ್ಶ ರೂಪ 1 ಮಾರ್ಕ್ಸಿನ ಸಲಕ್ಕೆ ತಮಗೆ ಕೇಳ್ತಾರೆ. ಶೋಧಕದ ಬೆಲೆ ಏನು ಕಂಡುಹಿಡಿಯಿರಿ ಅಂತ 2 ಮಾರ್ಕ್ಸಿನ ಸಲಕ್ಕೆ ಕೇಳ್ತಾರೆ. ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು 3 ಮಾರ್ಕ್ಸಿನ ಸಲಕ್ಕೆ ತಮಗೆ ಕೇಳ್ತಾರೆ. ಹೇಳಿಕೆ ರೂಪದ ಪ್ರಶ್ನೆ 3 ಮಾರ್ಕ್ಸಿನ ಸಲಕ್ಕೆ ತಮಗಿರುತ್ತದೆ. ಇಷ್ಟು ತಾವು ಓದಿದರೆ ಮ್ಯಾಥ್ಸ್ನಲ್ಲಿ 40ರಿಂದ 50 ಮಾರ್ಕ್ಸ್ ಆರಾಮ್ಸೆ ತಗೋಬೋದು, ಮತ್ತು ಇಂಗ್ಲೀಷ್ನಲ್ಲಿ 28 ಮಾರ್ಕ್ಸ್ ತಮಗೆ ಪಾಸ್ ಮಾರ್ಕ್ಸ್ ಹೇಳಿದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಇಂಥದೇ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ತರಲಿದ್ದೇವೆ. ವಿಜ್ಞಾನ ಮತ್ತು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಯಾವುದೇ ಆಗಲಿ ಎಲ್ಲ ಥರದ ಇಂಪಾರ್ಟೆಂಟ್ ಆದ ಕ್ವಶನ್ ಮತ್ತು ಆನ್ಸರ್ಗಳು ತಮಗೆ PDF ರೂಪದಲ್ಲಿ ತರುತ್ತೇವೆ. ಅದಕ್ಕಾಗಿ ತಾವು ಈ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.